ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ನೆನ್ನೆ ನನ್ನ ಬರ್ಡೇ ಇತ್ತು. ಯಾರ್ಯಾರು ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಡೈರೆಕ್ಟಾಗಿ ತುಂಬ ಜನ DM ಕೂಡ ಮಾಡಿದ್ದೀರಾ. ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಈ ಸಪೋರ್ಟಿಗೆ ನನಗೆ ಯಾವ ರೀತಿ ನಿಮಗೆ ಥ್ಯಾಂಕ್ಸ್ನ ಹೇಳ್ಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಆದಷ್ಟು ಲೈಕ್ ಮಾಡಿ. ಲೈಕ್ ಅನ್ನೋದು ತುಂಬಾ ಕಮ್ಮಿ ಬರ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗೈಸ್. ಓಕೆನಾ? ಅಂತ ಅಂದರೆ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ರೆ ಯಾವ ರೀತಿ ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರ ಕಷ್ಟಕ್ಕೆ ನಾವು ನೆರವಾಗ್ತೀವಿ ಮೇಡಮ್ ಅಂತ ನೀವು ಕೇಳ್ಬೋದು. ಡೈಲಿ ನನ್ನ ವಿಡಿಯೋ ನೋಡ್ತಿರೋರು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರ್ತಾರಲ್ವಾ ಇನ್ನೊಬ್ರು, ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇರೋದು ಅಷ್ಟೇ. ಅಂದರೆ ಗಾಯ್ಸ್, ನೀವು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಓಕೆನಾ? ವಿಡಿಯೋನ ಲೀಕ್ ಆದರೆ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ. ನಿಮ್ಮ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರವರು ಅಂತಂದರೆ ತುಂಬಾ ದುಡ್ಡೆಲ್ಲ ಖರ್ಚು ಮಾಡಿ ಹೊರಗಡೆ ಎಲ್ಲ ಶಾಸ್ತ್ರಗಳನ್ನ ಕೇಳ್ತಾರೆ, ಹಾಗೆಯೇ ಪೂಜೆನ ಮಾಡಿಸ್ತಾರೆ. ಅಂದರೂ ಕೂಡ ಅವ್ರಿಗೆ ಅವ್ರ ಪ್ರಾಬ್ಲಮ್ಮು ಸಾಲ್ವ್ ಆಗಿರೋದಿಲ್ಲ. ಆಯಿತಾ? ಹಾಗೆಯೇ ಇನ್ನು ಕೆಲವೊಬ್ಬರಿಗೆ ದುಡ್ಡು ಕೂಡ ಇಲ್ಲದೇ ಅವರು ಅವ್ರ ಕಷ್ಟಗಳನ್ನ ಕಳ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಆ ರೀತಿ ಸಮಸ್ಯೆಗಳು ಕೂಡ ಎದುರಿಸ್ತಾ ಇರ್ತಾರೆ ಅಲ್ವಾ. ಅವರಿಗೆಲ್ಲರಿಗೂ ಗೈಸ್ ಈ ರೀತಿ ನಾವು ಮನೆಯಲ್ಲೇ ಚಿಕ್ಕ ಪುಟ್ಟ ವಸ್ತುಗಳನ್ನ ಅಂದರೆ ಡೈಲಿ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಅಂದರೆ ಏನು ತುಂಬ ದುಡ್ಡು ಖರ್ಚು ಮಾಡೋ ಹಾಗಿಲ್ಲ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ಚಿಕ್ಕ ಪುಟ್ಟ ಪದಾರ್ಥಗಳನ್ನ ನಾವು ಮನೆಯಲ್ಲೇ ಯೂಸ್ ಮಾಡಿಕೊಂಡು ನಾವು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಂತಂದರೆ ಈ ರೀತಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ಆದಷ್ಟು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಈ ಒಂದು ತಂತ್ರ ಬಂದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಒಂದು ತಂತ್ರಕ್ಕೆ ನೀವು ಎರಡು ಪದಾರ್ಥಗಳನ್ನ ಯೂಸ್ ಮಾಡಬೇಕು, ಅಂದರೆ ಎರಡು ವಸ್ತುಗಳನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸಾಸಿವೆ ಮತ್ತು ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, 5 ರೂಪಾಯಿದು ಒಂದು ಕಾಯಿನು, ಇಷ್ಟೇ ಗೈಸ್. ಆಯಿತಾ? ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ನಿಮಗೆ ಯೂಸಸ್ಸು, ಹಾಗೆಯೇ ಈ ಒಂದು ರೆಮಿಡಿನ ಯಾವ ದಿನ ಮಾಡಬೇಕು, ಹಾಗೆಯೇ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಫಸ್ಟು ನಿಮಗೆ ಇದರಿಂದ ಏನು ಯೂಸ್ ಅಂತ ನಿಮಗೆ ಹೇಳ್ತೀನಿ. ಅಂದರೆ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಮೇಲೆ ಏನಾದರೂ ಕೆಟ್ಟ ದೃಷ್ಟಿಗಳು ಬಿದ್ದಿದ್ರೆ ಅಂತಂದರೆ, ನಿಮ್ಮ ಮನೆ ಮೇಲೆ ಈಗ ನೋಡಿ ಏನಂತಂದರೆ ಜನಗಳು ಸಹಿಸೋದಿಲ್ಲ. ಆಯಿತಾ? ನೋಡಪ್ಪ, ಅವ್ರು ಚೆನ್ನಾಗಿದ್ದಾರೆ, ಅವ್ರ ಹತ್ರ ದುಡ್ಡು ಕಾಸು ಜಾಸ್ತಿ ಇದೆ, ದುಡ್ಡು ಅನ್ನೋದು ಬರ್ತಾನೆ ಇದೆ, ಈ ರೀತಿ ಜನಗಳು ಕಣ್ಣಾಕ್ತಾರೆ ಅಲ್ವಾ. ಒಂದು ಕೆಟ್ಟ ದೃಷ್ಟಿ ಆಗಿರಬಹುದು, ಒಂದು ನರದೃಷ್ಟಿ ಆಗಿರಬಹುದು. ಹಾಗೆಯೇ ನೋಡು, ಮನೆಯಲ್ಲಿ ಅವ್ರ ಗಂಡ ಚೆನ್ನಾಗಿ ನೋಡ್ಕೋತಾರೆ, ಕೇಳಿದೆಲ್ಲ ಕೊಡಿಸ್ತಾರೆ, ಚಿನ್ನ ಕೊಡಿಸ್ತಾರೆ, ಬೆಳ್ಳಿ ಕೊಡಿಸ್ತಾರೆ, ಅವ್ರು ಕೇಳಿದೆಲ್ಲ ಕೊಡಿಸ್ತಾರೆ, ಹೊರಗಡೆ ಕರ್ಕೊಂಡೋಗಿ ಸುತ್ತಿಸ್ತಾರೆ, ಈ ರೀತಿ ಕಣ್ಣು ಹಾಕೋರು ಇರ್ತಾರೆ ಅಲ್ವಾ. ಅದು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಹಣದ ಮೇಲೆ ಈಗ ಜನಗಳು ಏನು ಮಾಡ್ತಾರೆ ಅಂದರೆ ಗಾಯ್ಸ್, ತುಂಬ ಕಣ್ಣಾಕ್ತಾರೆ. ಅವ್ರ ಹತ್ರ ತುಂಬ ಬೇಕಾದಷ್ಟು ದುಡ್ಡಿದೆ ನೋಡಪ್ಪ, ಈ ರೀತಿ ಕಣ್ಣಾಕ್ತಾರೆ ಅಲ್ವಾ. ಈ ಯಾವುದೇ ಕೆಟ್ಟ ದೃಷ್ಟಿ ಬಿದ್ದರೂ ಗಾಯ್ಸ್, ಈ ಜನಗಳ ದೃಷ್ಟಿ, ಒಂದು ನೆಗೆಟಿವಿಟಿ ಅನ್ನೋದು ಬೀಳಬಾರ್ದು. ಆಯಿತಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಆ ರೀತಿ ನಿಮಗೆ ಹಣದ ಮೇಲೆ ಏನಾದರೂ ಕೆಟ್ಟ ಕಣ್ಣು ಬಿದ್ದಿದ್ರೂ ಕೂಡ ಈ ಒಂದು ತಂತ್ರದಿಂದ ನಿವಾರಣೆ ಆಗುತ್ತೆ. ಆಯಿತಾ? ಹಾಗೆಯೇ ನಿಮ್ಮ ಮನೆಯಲ್ಲಿ ಧನ ಅನ್ನೋದು ಅಂದರೆ ಧನ ಪ್ರಾಪ್ತಿ ಆಗುತ್ತೆ, ಧನಾಗಮನ ಆಗುತ್ತೆ. ನಾನಾ ಮೂಲೆಗಳಿಂದ ನಿಮಗೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಹಣ ಅನ್ನೋದು ಉಕ್ಕಿ ಬರುತ್ತೆ. ಓಕೆನಾ? ಸೊ ಅದ್ರ ಜೊತೆಗೆ ಗಾಯ್ಸ್, ನಿಮಗೇನಾದರೂ ಹಣದ ಸಮಸ್ಯೆ ಏನಾದರೂ ನೀವು ಎದುರಿಸ್ತಾ ಇದ್ದರೆ, ಅಂದರೆ ತುಂಬಾ ಸಾಲಗಳನ್ನ ಮಾಡ್ಕೊಂಡಿರ್ತೀರ, ಸಾಲ ತೀರ್ಸೋಕ್ಕಾಗ್ದೇ ತುಂಬ ಒದ್ದಾಡ್ತಾ ಇರ್ತೀರ. ಆಯಿತಾ? ಅದಕ್ಕೂ ಕೂಡ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಇದ್ರ ಜೊತೆಗೆ ಗಾಯ್ಸ್, ನೀವು ಏನಂದರೆ ಈ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ರೆಮಿಡಿಗಳನ್ನ ಮಾಡ್ಕೊಳ್ಬೇಕು. ಹಾಗೆಯೇ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಮನೆನ ಆದಷ್ಟು ಸ್ವಚ್ಛವಾಗಿ ಇಡಬೇಕು. ಆಯಿತಾ? ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ಇದ್ದೇ ಇರ್ತಾರೆ. ಸರಿನಾ? ಹಾಗೆಯೇ ಅಡುಗೆ ಮನೆಯಲ್ಲೂ ಅಷ್ಟೇ ತಿಂಡಿ ತಟ್ಟೆಗಳನ್ನ ಅಲ್ಲೇ ಬಿಸಾಕೋದು, ಹಾಗೆಯೇ ಏನಾದರೂ ಸಾಮಾನುಗಳು, ಈಗ ಉಪ್ಪಾಗಿರಬಹುದು, ಅರಿಶಿನ, ಮಸಾಲೆ ಪದಾರ್ಥಗಳು, ಅಕ್ಕಿ ಎಲ್ಲನೂ ಖಾಲಿ ಆದಮೇಲೆ ಮತ್ತೆ ತೊಗೊಂಡು ಬಂದು ತುಂಬೋದು. ಆ ಥರ ಎಲ್ಲ ಮಾಡಬೇಡಿ. ಸ್ವಲ್ಪನೇ ಇರುವಾಗಲೇ ನೀವು ತಂದುಬಿಟ್ಟು ತುಂಬ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಆಯಿತಾ? ಒಂದು ನೆಗೆಟಿವಿಟಿ ನಿಮ್ಮ ಮನೆಗೆ ಬಂದು ಎಂಟ್ರಿ ಕೊಟ್ಟಿದೆ, ನೆಗೆಟಿವಿಟಿ ಇದೆ ಅಂತಂದರೆ ನೀವು ಮನೆನ ಕ್ಲೀನಾಗಿ ಇಟ್ಕೊಳ್ದೇ ಇರೋದು ಕೂಡ ಕಾರಣ ಆಗಿರುತ್ತೆ. ಹಾಗೆಯೇ ಮನೆಯಲ್ಲಿ ಕಿರಿಕಿರಿ ಆಗೋದು, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಸುಮ್ಮನೆ ಜಗಳ ಮಾಡೋದು, ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್, ಹೆಣ್ಮಕ್ಳ ಕಣ್ಣಲ್ಲಿ ನೀರಂತ
ನೀರಂತೂ ದಯವಿಟ್ಟು ಹಾಕ್ಸಕ್ಕೆ ಹೋಗಬೇಡಿ. ಅದು ಒಂದು ಶಾಪ ಅಂತಲೇ ಹೇಳ್ಬೋದು ಆಯಿತಾ. ಯಾರ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿಸ್ತಾರೋ ಅವ್ರ ಮನೆಯಲ್ಲಿ ನಿಜವಾಗ್ಲೂ ಲಕ್ಷ್ಮೀದೇವಿ ನೆಲೆ ಊರೋದಿಲ್ಲ, ಖಂಡಿತವಾಗ್ಲೂ ನೆಲೆ ಊರೋದಿಲ್ಲ ಗಾಯ್ಸ್ ಆಯಿತಾ. ಆದಷ್ಟು ಈ ಹೆಣ್ಮಕ್ಳು ಅಷ್ಟೇ, ಇವಾಗ ಏನೋ ಒಂದು ಜಗಳ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಆಯಿತಾ, ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟು ನೆಕ್ಸ್ಟ್ ನೀವು ನಿಮ್ಮ ಜೀವನನ ಅದನ್ನೇ ಇಟ್ಕೊಂಡು ಮುಂದುವರ್ಸೋದಲ್ಲ, ಅದನ್ನೇ ಇಟ್ಕೊಂಡು ಅದನ್ನು ಹಿಂಗೆ ಅಂದ್ಬಿಟ್ರು ನಮ್ಮ ಮನೇಲಿ, ನನ್ನ ಹಸ್ಬೆಂಡ್ ಹಿಂಗೆ ಅಂದ್ಬಿಟ್ರು, ನಮ್ಮ ಅತ್ತೆ ಮಾವ ಹಿಂಗೆ ಅಂದ್ಬಿಟ್ರು, ನಮ್ಮ ಅಪ್ಪ ಅಮ್ಮ ಹಿಂಗೆ ಅಂದ್ಬಿಟ್ರು, ಈ ರೀತಿ ನೀವು ಅದನ್ನೇ ನೆನಪಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೂತ್ಕೊಳ್ಬೇಡಿ ಆಯಿತಾ. ಏನೋ ಒಂದು ಮರ್ತುಬಿಟ್ಟು ನಿಮ್ಮ ಜೀವನನ ಮುಂದೆ ನೀವು ಸಾಗಿಸ್ತಾ ಹೋಗಬೇಕು ಆಯಿತಾ. ಅಂತಂದರೆ ಎಲ್ಲರ ಮನೆಯಲ್ಲೂ ಇದ್ದುದೇ ಅಲ್ವಾ, ಒಂದು ಜಗಳ ಆಗಿರಬಹುದು, ಒಂದು ಮನಸ್ತಾಪಗಳಾಗಿರಬಹುದು, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ನಾವು ಅದನ್ನೇ ಸಾಧಿಸ್ಕೊಂಡು ಹೋದರೆ ಏನು ಯೂಸ್ ಇಲ್ಲ ಆಯಿತಾ. ನಮ್ಮ ಮನೆಗೆ ಕೆಡಕಾಗೋದು ಹೊರ್ತು, ನಾವು ಕಣ್ಣೀರು ಹಾಕಿದ್ರೆ ನಮ್ಮ ಮನೆಗೆ ಶಾಪ ತಟ್ಟೋದು ಹೊರ್ತು ಪಕ್ಕದ ಮನೆಗೆ ತಟ್ಟೋದಿಲ್ಲ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಗಂಡ್ಮಕ್ಳು ಕೂಡ ಅಷ್ಟೇ, ದಯವಿಟ್ಟು ನಿಮ್ಮ ಹೆಂಡತಿ ಆಗಿರಬಹುದು, ನಿಮ್ಮ ಅಪ್ಪ ಅಮ್ಮ ಆಗಿರಬಹುದು, ಯಾರ ಕಣ್ಣಲ್ಲೂ ಕೂಡ ನೀರಂತೂ ಹಾಕ್ಸಕ್ಕಂತೂ ಹೋಗಬೇಡಿ ಓಕೆನಾ. ಹಾಗೆಯೇ ಗಾಯ್ಸ್, ಆದಷ್ಟು ನೀವು ಮನೆ ಒರೆಸ್ಬೇಕಾದ್ರೆ ಕಲ್ಲುಪ್ಪಾಗಿರಬಹುದು, ಅರಿಶಿನ ಆಗಿರಬಹುದು, ಈ ರೀತಿ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ನೀವು ಮನೆ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಹೋಗುತ್ತೆ ಆಯಿತಾ. ಅದ್ರ ಜೊತೆಗೆ ನೀವು ಹಾಲನ್ನು ಡೈಲಿ, ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಹಾಲನ್ನು ಡೈಲಿ ಉಕ್ಕಿಸ್ತಾರೆ ಆಯಿತಾ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಹಾಲನ್ನು ನಾವು ಡೈಲಿ ಉಕ್ಕಿಸೋದ್ರಿಂದ ತುಂಬಾ ಪ್ರಾಬ್ಲಮ್ಮು ಮನೆಯಲ್ಲಿ ಓಕೆನಾ. ಹಾಗೆಯೇ ಅನ್ನನ ಸೀಸ್ಬಿಡೋದು ಆ ರೀತಿಯೂ ಮಾಡೋಕ್ಕೆ ಹೋಗಬೇಡಿ, ನೋಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ಳಿ. ಅದೆಲ್ಲ ಒಂದು ನೆಗೆಟಿವಿಟಿನ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಮಾಡುತ್ತೆ ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಅದ್ರ ಜೊತೆಗೆ ಗೈಸ್, ಆದಷ್ಟು ಮಾತೆ ಮಹಾಲಕ್ಷ್ಮಿಗೆ ಇಷ್ಟವಾದಂಥ ಕೆಲಸಗಳನ್ನ ನೀವು ಮಾಡಬೇಕಾಗುತ್ತೆ ಆಯಿತಾ. ಅಂದರೆ ತುಪ್ಪದ ದೀಪನ ಹಚ್ಚೋದಾಗಿರಬಹುದು, ಒಂದು ಕೆಂಪು ಬಣ್ಣದ ಹೂವು ಆಗಿರಬಹುದು, ಮಲ್ಲಿಗೆ ಹೂವು ಆಗಿರಬಹುದು, ಈ ರೀತಿ ನೀವು ಮಾತೆ ಮಹಾಲಕ್ಷ್ಮಿಗೆ ಬೆಲ್ಲದಿಂದ ಮಾಡುವಂಥ ನೈವೇದ್ಯ ಆಗಿರಬಹುದು, ಈ ರೀತಿ ಇಷ್ಟವಾದದನ್ನು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆ ಊರ್ತಾರೆ ಸರಿನಾ. ಹಾಗೆಯೇ ಮನೆನ ಘಮಘಮಾನ ಥರ ಇಟ್ಕೋಬೇಕು ನೀವು ಆಯಿತಾ. ನಿಮ್ಮ ಮನೆ ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಒಂದು ಪಾಸಿಟಿವಿಟಿ ಅನ್ನೋದು ಇವ್ರ ಮನೇಲಿದೆ ಕಣಪ್ಪ, ಖುಷಿ ಆಗ್ತಿದೆ ಅಂತ ಅನ್ಬೇಕು. ಯಾರೇ ಬಂದರೂ ಅಷ್ಟೇ ಒಂದು ಪಾಸಿಟಿವಿಟಿ ಅನ್ನೋದಿದೆ ಅವ್ರ ಮನೇಲಿ ಅಂತ ಅವ್ರಿಗೆ ಅನಿಸ್ಬೇಕದು ಆಯಿತಾ. ಆ ರೀತಿ ನೀವು ಮನೇನ ಇಟ್ಕೊಳ್ಬೇಕಾಗತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಬಗ್ಗೆ, ಅಂದರೆ ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡ್ತೀನಿ. ಈ ಒಂದು ರೆಮಿಡಿನ ಗಾಯ್ಸ್ ನೀವು ಯಾವ ವಾರ ಬೇಕಾದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಆಯಿತಾ. ಅಂದರೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಈ ಒಂದು ರೆಮಿಡಿಗೆ ಇಲ್ಲಿ ಕಪ್ಪು ಸಾಸಿವೆನ ನಾನು ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ. ಅಂದರೆ ಗೈಸ್ ಏನಂದರೆ ಈ ಕಪ್ಪು ಸಾಸಿವೆ ಅನ್ನೋದು, ಈಗ ಕಲ್ಲುಪ್ಪು ಅನ್ನೋದು ಎಷ್ಟು ಪರಮ ಪವಿತ್ರವಾದದ್ದು ಅಲ್ವಾ. ಕಲ್ಲುಪ್ಪಿನ ದೃಷ್ಟಿ ದೋಷಗಳನ್ನ ಕಳೀತಾರೆ. ಹಾಗೆಯೇ ಒಂದು ಆಹಾರದ ರುಚಿನ ಹೆಚ್ಚಿಸಲಿಗೂ ಕೂಡ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಹಾಗೆಯೇ ಈ ಕಪ್ಪು ಸಾಸಿವೆ ಅನ್ನೋದು ಕೂಡ ಒಂದು ನೆಗೆಟಿವಿಟಿನ, ಅಂದರೆ ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ ಸರಿನಾ. ಹಾಗೆಯೇ ಇಲ್ಲಿ ನಾನು 5 ರೂಪಾಯಿ ಕಾಯಿನ್ನೇ ತೊಗೊಂಡಿದ್ದೀನಿ ಆಯಿತಾ. 5 ರೂಪಾಯಿನೇ ಯಾಕೆ ತೊಗೋಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. 1 ರೂಪಾಯಿದು 5 ತೊಗೋಬೋದಾ, ಇಲ್ಲ 1 ರೂಪಾಯಿ ತೊಗೋಬೋದಾ ಅಂತ ನೀವು ಕೇಳ್ಬೋದು. ಬೇಡ, 1 ರೂಪಾಯಿದು 5 ತೊಗೋಬೇಡಿ. ಈ ಥರ ಗೋಲ್ಡ್ ಕಾಯಿನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಅದು 5 ರೂಪೀಸ್ ಕಾಯಿನ್ ಓಕೆನಾ. 5 ಅಂತಂದರೆ ಪಂಚಭೂತಗಳಿಗೆ ನಾವು ಹೋಲಿಸ್ತೀವಿ ಅಲ್ವಾ. ಪಂಚಭೂತಗಳಿಗೆ ನಾವು ಹೋಲಿಸೋದ್ರಿಂದ ನೀವು ಯಾವುದೇ ಒಂದು ಪರಿಹಾರ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗನೆ ನಿಮಗೆ ಅದ್ಭುತವಾಗಿ ರಿಸಲ್ಟನ್ನು ಕೊಡುತ್ತೆ ಸರಿನಾ. ಇದನ್ನು ನೀವು ಯಾವ ವಾರ ಬೇಕಾದರೂ ಮಾಡ್ಕೊಳ್ಳಿ. ಇದನ್ನು ಅಂದರೆ ಕಪ್ಪು ಸಾಸಿವೆನ ನೀವು ಗಾಜಿನ ಬೌಲ್ಗಾದರೂ ಹಾಕ್ಬೋದು, ಇಲ್ಲ ಪಿಂಗಾಣಿ ಬೌಲ್ ಬರುತ್ತಲ್ಲ ಈ ರೀತಿ, ಇದಕ್ಕೂ ಕೂಡ ಹಾಕ್ಕೊಳ್ಬಹುದು. ಈ ಪ್ಲಾಸ್ಟಿಕ್ ಆಗಲಿ ಸ್ಟೀಲ್ ಆಗಲಿ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಸಾಸಿವೆನ ನೀವು ಇಟ್ಕೊಂಡು ಈ 5 ರೂಪಾಯಿ ಕಾಯಿನ್ ಇದೆಯಲ್ಲ, ಈ 5 ರೂಪಾಯಿ ಕಾಯಿನ್ನ ನೀವು ಇದ್ರ ಒಳಗಡೆಗೆ ನೀವು ಇಡಬೇಕು ಸರಿನಾ. ಈ ರೀತಿ ಗಾಯ್ಸ್ ನೀವು 5 ರೂಪೀಸ್ ಕಾಯಿನ್ನ ನೀವು ಈ ರೀತಿ, ಅಂದರೆ ಒಂದು ಪಿಂಗಾಣಿ ಬೌಲ್ನ ತೊಗೊಂಡು ಅದ್ರ ಒಳಗಡೆಗೆ ಸಾಸಿವೆನ ಹಾಕ್ಬಿಟ್ಟು ಅದ್ರ ಒಳಗಡೆ ನೀವು 5 ರೂಪೀಸ್ ಕಾಯಿನ್ನ ಈ ರೀತಿ ಬಚ್ಚಿಡಬೇಕು ಸರಿನಾ. ಈ ರೀತಿ ಬಚ್ಚಿಡೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಅಂತಂದರೆ ಈ ಕಾಯಿನ್ಸ್ಗಳನ್ನ ಬಚ್ಚಿಡಿ ಸಾಸಿವೆ ಒಳಗಡೆ, ಇಲ್ಲ ನೋಟ್ಗಳನ್ನ ಬಚ್ಚಿಡಿ, ತುಂಬಾ ಒಳ್ಳೆಯದಾಗುತ್ತೆ. ಒಂದು ಧನ ಪ್ರಾಪ್ತಿ ಆಗುತ್ತೆ, ಧನಾಗಮನ ಆಗುತ್ತೆ. ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ಒಂದು ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಆಯಿತಾ. ಒಂದು ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗಡೆ ಹೋದ್ಮೇಲೆ ಒಂದು ಪಾಸಿಟಿವಿಟಿ ಅನ್ನೋದು ಮನೆ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ನೀವೇ ರಾಜ ರಾಣಿ ಅಂತಲೇ ಹೇಳ್ಬೋದು ಅಲ್ವಾ. ಅಂತಂದರೆ ನಿಮಗೆ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಒಂದು ಪಾಸಿಟಿವಿಟಿ ಮನೆಗೆ ಬಂದ ಮೇಲೆ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ. ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ ಆಯಿತಾ. ಹಾಗೆಯೇ ಹಣದ ಮೇಲೆ ಏನಾದರೂ ದೃಷ್ಟಿ ದೋಷಗಳಾಗಿದ್ರೂ ಕೂಡ, ಈಗ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ಯಾಕೆ ನಿಲ್ತಾ ಇಲ್ಲ, ಈ ರೀತಿ ದೃಷ್ಟಿ ದೋಷಗಳು ಆಗಿರುತ್ತೆ ನಿಮ್ಮ, ಅಂದರೆ ನೀವು ನಿಮ್ಮ ಜೊತೆ ಇರುವಂಥ ಹಣದಲ್ಲಿ ನೀವು
ಸಂಪಾದನೆ ಮಾಡುವಂಥ ಹಣಕ್ಕೆ. ಓಕೆನಾ, ಆ ರೀತಿ ದೃಷ್ಟಿದೋಷ ಇದ್ದರೂ ಕೂಡ ಒಂದು ನಿವಾರಣೆ ಆಗ್ತಾ ಹೋಗುತ್ತೆ. ಸರಿನಾ, ಹಾಗೆಯೇ ಇದನ್ನು ಯಾವ ವಾರ ಬೇಕಾದರೂ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ನೀವು ಅಡುಗೆ ಮನೆಯಲ್ಲಿ ಇಟ್ಕೊಳ್ಬೇಕು. ಸರಿನಾ, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದ್ರ ಮೇಲೆ ಯಾವುದಾದ್ರು ಒಂದು ಪ್ಲೇಟ್ನ ಮುಚ್ಚಿಬಿಡಿ, ಯಾಕಂದರೆ ಹುಳ ಇದ್ರ ಮೇಲೆಲ್ಲ ಹರಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಒಂದು ಪ್ಲೇಟ್ನ ಮುಚ್ಚಿಬಿಡಿ ಗಾಯ್ಸ್, ಅಷ್ಟೇ. ಇಷ್ಟು ಮಾಡಿ ನಿಜವಾಗ್ಲೂ ನೋಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳ್ತಾರ ರೆಮಿಡಿಗಳು ತುಂಬಾ ವರ್ಕೌಟ್ ಆಗ್ತಿದೆ, ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗ್ತಿದೆ, ನನ್ನ ರೆಮಿಡಿಗಳು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ತಿದೆ ಅಂತ ಅಂದರೆ ಏನೋ ಒಂದು ಹೆಲ್ಪ್ ಆಗ್ತಿದೆ ಅಂದರೆ ನನಗೂ ಖುಷಿ ಅಲ್ವಾ. ನಾನು ಒಬ್ಬಳೇ ಚೆನ್ನಾಗಿರಬೇಕು, ರೆಮಿಡಿಗಳನ್ನ ಮಾಡಿಕೊಂಡು ನಾನು ಒಬ್ಬಳೇ ಚೆನ್ನಾಗಿರಬೇಕು ಅಂತ ಏನಿಲ್ಲ ಗಾಯ್ಸ್. ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನನಗೂ ಕೂಡ ಒಳ್ಳೆಯದಾಗತ್ತೆ ಅಲ್ವಾ. ದೇವರು ನನಗೂ ಕೂಡ ಯಾವುದಾದ್ರೂ ಒಂದು ಕಡೆಯಿಂದ ನಿಜವಾಗ್ಲೂ ನನಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ. ಹಾಗೆಯೇ ಈಗ ನಾನು ಯಾವ ರೀತಿ ನಾನು ಥಿಂಕ್ ಮಾಡ್ತಿದ್ದೀನೋ ಹಾಗೆಯೇ ಇದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಅಂತ ಅಂದರೆ ನೀವು ಅದೇ ರೀತಿ ಥಿಂಕ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಲೈಕ್ ಕೊಡೋಕ್ಕೇನು ಕಾಸು ಕೊಡಬೇಕಾ? ಇಲ್ಲ ಅಲ್ವಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಲೈಕ್ ಕೊಡಿ. ಆದಷ್ಟು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ, ನಿಮಗೆ ಕಷ್ಟ ಅಂತ ಬಂದಾಗ ದೇವರು ನಿಜವಾಗ್ಲೂ ನಿಮ್ಮ ಕೈ ಹಿಡಿತಾರೆ ಆಯಿತಾ. ಅಂದರೆ ನಾವು ಇನ್ನೊಬ್ಬರ ಕಷ್ಟಕ್ಕಾದರೆ ಖಂಡಿತವಾಗ್ಲೂ ದೇವರು ನಮ್ಮನ್ನು ಯಾವತ್ತೂ ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ. ಓಕೆನಾ. ಸೊ ಅದಕ್ಕೆ ಆದಷ್ಟು ಲೈಕ್ ಮಾಡಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ. ಆ ವೀಡಿಯೋಸ್ ಎಲ್ಲನೂ ಕೂಡ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದರದ್ದು ನೀವು ಚೆಕ್ ಮಾಡಿಕೊಂಡು ನೀವು ಕೂಡ ರೆಮಿಡಿಗಳನ್ನ ಮನೆಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ, ತುಂಬಾ ಒಳ್ಳೆಯದಾಗತ್ತೆ. ಓಕೆನಾ. ಹಾಗೆಯೇ ಗಾಯ್ಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಕಮೆಂಟಲ್ಲಿ ಆನ್ಸರ್ನ ಮಾಡ್ತೀನಿ. ಓಕೆನಾ. ಅಂತಂದರೆ ನಿಮ್ಗೇನಾದರೂ ಕಮೆಂಟ್ಸಲ್ಲಿ ನಂಗೆ ಹೇಳೋಕ್ಕಾಗ್ತಲ್ಲ ಅಂತನವರು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿದ್ದೀನಿ, ಅದರಲ್ಲಿ ಡೈರೆಕ್ಟಾಗಿ DM ಮಾಡಿ, ಅದರಲ್ಲೂ ಕೂಡ ಆನ್ಸರ್ ಮಾಡ್ತೀನಿ. ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಇದ್ರೂ ಕೂಡ ನಾನು ನಿಜವಾಗ್ಲೂ ಆನ್ಸರ್ ಮಾಡ್ತೀನಿ. ಹಾಗೆಯೇ ಯಾವ ರೀತಿ ವಿಡಿಯೋಗಳು ಬೇಕು ಅಂತ ಕೇಳಿದ್ರು ಕೂಡ ಅದನ್ನು ನಾನು ಆಲ್ಮೋಸ್ಟ್ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರ, ಎಲ್ಲರಿಗೂ ಕೂಡ ನಾನು ಮಾಡ್ತಾಯಿದ್ದೀನಿ. ಅಂತಂದರೆ ಒಬ್ರದ್ದು ಒಂದಿದೆ ಗಾಯ್ಸ್, ಅಂತಂದರೆ ಅವರು ಕೂಡ ಒಂದು ಕಮೆಂಟ್ ಮಾಡಿದರು, ಈ ರೀತಿ ಪ್ರಾಬ್ಲಮ್ ಇದೆ ಮೇಡಮ್ ಅಂತ. ಅಂದರೆ ಅವರು ಗೋಲ್ಡ್ನ ಇಟ್ಟಿದ್ದೀನಿ, ನಾನು ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಏನಾದರೂ ಒಂದು ಪರಿಹಾರ ತಿಳಿಸಿ ಮೇಡಮ್ ಅಂತ ಹೇಳಿದರು. ನಾನು ಒಂದು ಪರಿಹಾರನ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಕೆಲವೊಂದು ದವಸ ಧಾನ್ಯಗಳನ್ನ ನೀವು ಅಂದರೆ ಇನ್ನೊಬ್ಬರಿಗೆ ಕೊಡೋದ್ರಿಂದ, ದಾನ ಮಾಡೋದ್ರಿಂದ ನಿಮಗೆ ಚಿನ್ನ ಅನ್ನೋದು ನೀವು ಬಿಡಿಸ್ಕೊಳ್ಬೋದು ಅಂತ ಹೇಳಿದ್ದೆ. ಅದ್ರ ಜೊತೆಗೆ ಇನ್ನೂ ಒಂದು ರೆಮಿಡಿ ಕೂಡ ನಾನು ಮಾಡಿದ್ದೀನಿ, ಅದು ನನಗೆ ಇನ್ನೂ ಕೂಡ ರಿಸಲ್ಟ್ ಸಿಕ್ಕಿಲ್ಲ ಆಯಿತಾ. ಅಂದರೆ ನನ್ನ ಚಾನಲಲ್ಲಿ ಗಾಯ್ಸ್ ನಾನು ಒಂದು ಸಲ ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ನಿಮಗೆ ಶೇರ್ ಮಾಡೋದು ಆಯಿತಾ. ಅದರದ್ದು ನನಗೆ ರಿಸಲ್ಟ್ ಸಿಕ್ಕಿಲ್ಲ, ಅದಕ್ಕೆ ನಾನು ನಿಮಗೆ ಶೇರ್ ಮಾಡಿಲ್ಲ. ಓಕೆನಾ. ಸೊ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಗಾಯ್ಸ್. ನನಗೆ ಅಂತಂದರೆ ಒಂದು ಸಲ ನಾನು ಅದ್ರ ಬಗ್ಗೆ ಅಂದರೆ ಕಂಪ್ಲೀಟಾಗಿ ತಿಳ್ಕೊಳ್ತೀನಿ. ನಾನು ಅದನ್ನು ತಿಳ್ಕೊಂಡು ಒಂದು ಸಲ ಎಕ್ಸ್ಪರಿಮೆಂಟ್ ಮಾಡ್ತೀನಿ. ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಆಮೇಲೆ ನೀವು ರೆಮಿಡಿಗಳನ್ನ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ನಿಮಗೆ ವರ್ಕೌಟ್ ಆಗಲಿಲ್ಲ ಅಂತ ಅಂದರೆ ನೀವು ನನ್ನ ಬೈಕೊಳ್ಬಾರ್ದಲ್ವಾ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡುವಂಥ ರೆಮಿಡಿಗಳು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ತಿದೆ. ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಮತ್ತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ, ಹಾಗೆಯೇ ಲೈಕ್ ಕೊಡ್ತಾ ಇದ್ದೀರಾ, ಶೇರ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಮತ್ತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ನೀವು ಈ ವರ್ಷದಲ್ಲಿ ಏನೇನು ಕೇಳ್ಕೊಳ್ತೀರಾ ದೇವ್ರ ಹತ್ರ ಎಲ್ಲ ಕೂಡ ನಿಮಗೆ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.